ಬಡ್ಡಿ ಹೆಂಗೆ ಕೊಟ್ಟಿದ್ದು ಚೀಲ ತಗೊಂಡು ಆ ಕಡೆ ಹೋಗೋಣ್ರಿ. ಇಷ್ಟು ಎಲ್ಲ ಆ ಕಡೆ ಹೋಗಿನ್ರಿ ಬುತ್ತಿ ಗಿತ್ತಿ. ಈಗ ಊಟ ಇಲ್ಲೇ ಬಂದ್ ಮಾಡೋಣ್ರಿ. ಆ ಕಡೆ ಹೋಗಿದ್ದಿಲ್ಲ ಅಲ್ಲಿ ಇದೈತಿ ಮ್ಯಾಗ ನೀರಿಂದ ಎಲ್ಲ. ತಗೊಂಬಿಡ್ರಿ ಆ ಕಡೆ ಹೋಗೋಣ್ರಿ. ಒಮ್ಮೆ ಹೋಗೋ ಮುಂದೆ ಮನೆಗೆ ಹೋಗೋ ಮುಂದೆ ಬರಾಕ್ ಬರ್ತೈತಿ. ಸೊಗಲ್ ಬಂದಲ್ಲ ಹೊಟ್ಟೆ ಸುತ್ತ ಅಂತ ಕೇಳಿದ್ದೆ. ಸೊಗಲ್ಗೆ ಬಂದು ತಲುಪಿದೀವಿ ನೋಡ್ರಿ. ನಾ ನೆಕ್ಸ್ಟ್ ಹೋಗಿ ಜಳಕಾತಿ ಮಾಡ್ಕೊಂಡ ದೇವ್ರ ದರ್ಶನಾತಿ ಮಾಡ್ಕೋಬೇಕ. ಇಲ್ಲೆಲ್ಲ ಪಂಡಿತಿ ಹುಡ್ಕೊಂಬದಾರ ನೋಡ್ರಿ. ಒಂದು ಭಾಳ ವರ್ಷದ ಹಿಂದ್ಗಡೆ ಬಂದಿದ್ವಿ ನಾವು. ಫ್ರೆಂಡ್ಸ್, ನಿನ್ನೆ ಲಾಗ್ನ ಮತ್ತೀಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಅದೇ ವಿಡಿಯೋ ಕಂಟಿನ್ಯೂ. ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ, ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತಿ. ಸೊಗಲ ಸೋಮಲಿಂಗೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು, ಹೊಸದಾಗಿ ನೋಡೋರಿಗೆ ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಸಾಕಷ್ಟು ವಿಶೇಷತೆಯಿಂದ ಕೂಡಿರುವಂಥ ದೇವಸ್ಥಾನ ಇದು. ಈಗ ನಾವು ನಮ್ಮ ಫ್ಯಾಮ್ಲಿ ಸಮೇತ ಎಲ್ಲರೂ ಹೊಂಟೇವಿಲ್ಲ. ನಾನು ನಿನ್ನೆ ಲಾಗಲ್ಲಿ ಹೇಳಿದ್ನಿಲ್ಲ, ನಮ್ಮ ಫ್ಯಾಮ್ಲಿಯವ್ರು ಅಷ್ಟೇ ನಾವು ಎಲ್ಲರೂ ಅದೀವಿ ಇಷ್ಟರು ಅಂಥೇಳಿ. ಯಾರು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾರ್ಯಾರು ಅಂತೇಳಿ. ಯಾಕಂದ್ರೆ ಹೊಸದಾಗಿ ನೋಡೋರಿಗೆ ಗೊತ್ತಿರೋಂಗಿಲ್ಲಲ್ಲ. ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ನಮ್ಮ ಫ್ಯಾಮ್ಲಿಯಲ್ಲಿ ನಾವು ಎಷ್ಟು ಜನ ಅದೇವಿ ಯಾರೆಲ್ಲ ಅದೇವಿ ಅಂತೇಳಿ ಎಲ್ಲರೂ ನೋಡಿರಿ. ಹೌದು, ಅಪ್ಪ ಮಿಸ್ಸಿಂಗ್ ಅದಾರ. ಇನ್ನೊಬ್ರ ಹೆಸರು ಹೇಳೋಕ್ಕೂ ನನಗೆ ಇಷ್ಟ ಇಲ್ಲ. ನೀವು ಅರ್ಥ ಮಾಡ್ಕೋತೀರ ಅಂತ ಅನ್ಕೋತೀನಿ ನಾನು. ಅವರಿಬ್ಬರು ಇದ್ದಿದ್ರೆ ನಿಮ್ಮ ಫ್ಯಾಮ್ಲಿ ಫುಲ್ ಕಂಪ್ಲೀಟ್ ಆಕಿತ್ತು ಅಂಥೇಳಿ. ನಮ್ಮ ಅಪ್ಪಗೆ ಗೊತ್ತೇ ಇರಲಿಲ್ಲ ನಾವು ಸೊಗಲ್ಗೆ ಹೊಂಟೇವೆ ಅಂತೇಳಿ. ಅಪ್ಪ ಅಲ್ಲಿ ಮಸಾರಿಗೆ ಇರ್ತಾರಲ್ಲ, ನಾವು ಮುಂಚೆನೇ ಹೊಂಟು ರೆಡಿ ಆದಾಗನೇ ಗೊತ್ತು ನಮಗೂ. ಅವಾಗ ಅನ್ನಿಸ್ತು, ಅಪ್ಪನ ಕರ್ಕೊಂಡು ಹೋಗಿದ್ರೆ ಚಲೋ ಇತ್ತಲ್ಲ ಅಂತೇಳಿ. ಅಂದರೆ ಮಸಾರಿ ಒಳಗೆ ಎತ್ತುಗಳು ಅಂದರೆ ಹೋರಿಗಳು ಅದಾವಲ್ಲ ನಮ್ಮ, ಅಲ್ಲಿ ಒಬ್ಬರು ಬೇಕೇ ಬೇಕು. ಹಾಗಾಗಿ ನಾವು ಅಷ್ಟನ್ನು ಹೊಂಟಿದ್ವಿ. ಎಲ್ಲ ಹೋದ್ರೂ ಅವ ಇರ್ತಾಳೆ, ನಾವು ಅಷ್ಟೇ ಹೋಗಿರ್ತೀವಿ. ಅಪ್ಪ ಜಾಸ್ತಿ ಅಂತಂದ್ರೆ ಮನ್ಯಾಗ. ನಮ್ಮ ಕೀರ್ತಿ ನೋಡ್ರಿ ಬ್ಯಾಗ್ ಹಾಕ್ಕೊಂಡು ಎಲ್ಲರೂ ಮೇಲೆ ಹೊಂಟೀವಿ. ದೇವಸ್ಥಾನ ಅಂತೂ ಭಾಳ ಸುಂದರವಾಗೈತಿ. ನಾವೀಗೇನೋ ಹೊಂಟೀವಲ್ಲ ಫುಲ್ ಎಲ್ಲ ಖಾಲಿ ಇತ್ತು. ನಾವು ಬೆಳಗ್ಗೆ ಲಗ್ನ ಹೋಗಿದ್ವಿ. ಯಾಕಂತಂದ್ರೆ ಪ್ರತಿ ವರ್ಷ ಸಂಕ್ರಾಂತಿ ಟೈಮಲ್ಲಿ ಸಿಕ್ಕಾಪಟ್ಟೆ ಗದ್ದಲ ಇರ್ತೈತಿ. ಮತ್ತು ಈ ವಿಡಿಯೋನ ನೋಡೋರು ಯಾರೆಲ್ಲ ಸಂಕ್ರಾಂತಿ ಟೈಮಲ್ಲಿ ಸೊಗಲ್ಗೆ ಹೋಗಿದ್ರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ. ಇಲ್ಲಿ ನಾವಿನ್ನು ಮೆಟ್ಲುಗಳನ್ನು ಹತ್ಕೊಂಡು ಹೋಗ್ಬೇಕು ಆ ದೇವರ ದರ್ಶನ ಮಾಡೋಕ್ಕೆ. ಸಂಕ್ರಾಂತಿ ಒಂದೊಂದು ಕಡೆ ಒಂದೊಂದು ಥರ ವಿಶೇಷತೆಯಿಂದ ಆಚರಣೆ ಮಾಡುವಂಥ ನಮ್ಮ ಹಬ್ಬ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಏನು ಮಾಡ್ತಾರೆ ಅಂತಂದ್ರೆ ವರ್ಷಕ್ಕೆ ಒಂದ್ಸಲ ಅಲ್ಲ, ಹಾಗಾಗಿ ಹೊಳೆ ಸ್ನಾನ ಅಂದರೆ ಗಂಗಾ ಸ್ನಾನ ಮಾಡಬೇಕಂತ ಗಂಗಾ ಸ್ನಾನ ಮಾಡಬೇಕಂತ ಹೇಳ್ತಾರೆ. ಇಲ್ಲಿನ ತೋರ್ಸಾಕತ್ತೀವಲ್ಲ, ಇಲ್ಲಿ ಯಾರೂ ಇಳಿಯಂಗಿಲ್ಲ ಮತ್ತು ಜಳಕಾತಿ ಮಾಡೋಂಗಿಲ್ಲ. ಅಲ್ಲಿ ಬಾಳೆ ದಿಂಡಿನ ತೇರು ರಥೋತ್ಸವ ಏನು ಸಂಜೆ ಟೈಮಲ್ಲಿ ತೇರು ಎಳೀತೈತೆ ಅಂತ. ಇದೇನು ನೀರಿನ ಹೊಂಡ ಐತಲ್ಲ, ಈ ಹೊಂಡದಲ್ಲಿ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಲಿ. ಯಾಕಂದ್ರೆ ನನಗೂ ಅಲ್ಲಿ ಅವರು ಹೇಳಾಕತ್ತಿದ್ರು ಇಲ್ಲೇ ಸಂಜೆ ಮುಂದೆ ತೇರು ಎಳಿತೈತಿ, ಇದೆ ನೀರೊಳಗನ್ನ ಅಂಥೇಳಿ. ಎಷ್ಟೋ ವಿಷಯಗಳು ನಮ್ಮ ಹತ್ತಿರ ಇರುವಂಥ ದೇವಾಲಯಗಳ ಬಗ್ಗೆ ನಮ್ಗೆ ಗೊತ್ತಿರೋಂಗಿಲ್ಲ. ನಾವು ಅಲ್ಲಿ ತಿಳ್ಕೊಂಡಾಗ ಮತ್ತು ಆ ದೇವಸ್ಥಾನದಲ್ಲಿ ಸಿಗುವಂಥ ಪುಸ್ತಕಗಳಲ್ಲಿ ಓದಿ ತಿಳ್ಕೊಂಡಾಗ ಮಾತ್ರ ನಮ್ಗೆ ಗೊತ್ತಿರ್ತೈತಿ. ನನಗೆ ಓದೋ ಹವ್ಯಾಸ ಕಡಿಮೆ. ಓದೋ ಹವ್ಯಾಸನ ಮಾಡ್ಕೋಬೇಕು. ಅದ್ರ ಭಾಳ ಕಡಿಮೆ ನನಗೆ ಓದೋ ಹವ್ಯಾಸ. ಹಾಗಾಗಿ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಬರೀ ಹಾಗಾದ್ರೆ ಈ ದೇವಸ್ಥಾನ, ಈ ಪ್ಲೇಸ್ ಹೆಂಗೈತೆ ಅಂತೇಳಿ ಸಾಧ್ಯ ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವರಿಗೆ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿರಿ. ಇಲ್ಲೋಗ
ಆಚೆ ಬಾ ವಿಜಿ. ಪ್ರೀತು ಅಲ್ಲಿ ಮಮ್ಮಿ ಜೊತೆ ಬರೋಗ್ಲೆ ಆ ಕಡೆಯಿಂದ. ಬರೋವಲ್ರಲ್ಲ. ಬರ್ರಿ ಬರ್ತೀರಿ ನೀವು ರೀ, ಇಲ್ಲಿ ಪರಾಗ್ತೀರಿ. ಇಲ್ಲಿ ಪ್ರೀತ ನೋಡಿಲ್ಲಿ ಲಕ್ಷ್ಮಿ ಎಲ್ಲ ಹೋದಳ, ಬರೋಲ್ಲ ಆಕಿ. ಎಲ್ಲೇ ಒಮ್ಮಿ ಸಿಕ್ಕೊಂಡಿದ್ರಿ ಹಿಂಗ ಅದು ಹೋಗೋಲೇನ, ಎಲ್ಲ ನ್ಯೂಸ್ನಾಗೆಲ್ಲ ನೋಡಿದ್ನ. ಬಾ ಲಕ್ಷ್ಮಿ. ಇಲ್ಲ ಅದು ಸಿಕ್ಕೊಳ್ಳೋದಲ್ಲ. ನಾ ದಾಟಿಲ್ಲಪ್ಪ. ಏ ನಾನು ಬರ್ತೇನೆ ಇದ್ರೊಳಗೆ. ಹಂಗಾಶ್ ಬಾ. ಅದ ಹಂಗಾಶ್ ಬರ್ತ ಬರ್ತಾ. ಏ ಬರ್ತೀಯ ಬೇ, ಬರ್ದಿ ಬಾ. ಬರ್ತೀನಿ. ಹಾಂ ಬಾ, ಹೊಡ್ಕೊಳಕತ್ತೇನೆ ಬಾ. ಯಾರ ಪ್ರೀತ್? ಹಾಂ ಬಾ, ಹೊಡ್ಕೊಳಕತ್ತೇನೆ ಬಾ. ಬರ್ತೀ ಬಾ ಬೇ. ಯಾವ ಬರ್ತೀ ಬಾ. ಬರ್ತಾ ಎಲ್ಲಿ ಬಂದಳ? ಅಲ್ಲಿ ಎಲ್ಲಿ ಬರ್ತಿ? ಯಾವ ಬರ್ತಿ? ಹೌದ್ರಿ, ಥ್ಯಾಂಕ್ ಯು. ಆರಾಮ್ರಿ? ಹಾಂ ನಾನು ಆರಾಮ್ರಿ. ಈಗ ಜಸ್ಟ್ ಬಂದಿ ನೋಡ್ರಿ, ಇನ್ನೂ ಹೋಗಿಲ್ರಿ ನಾವು. ಏನಾಗ್ತೇವ? ನನಗೆ ನಾನು ದಾಟಂಗಿಲ್ಲ, ಹಂಗ ದಾಡ್ತೇನೆ. ನೀ ಹೋಗಿನ ಅಲ್ಲ ಅಂತ ಏ ಪಾರಾಗ್ತಾರ. ನಿಮ್ಮ ನಿಮ್ಮ ವಸ್ತುಗಳನ್ನ ಜೋಪಾನಿಯಾಗಿಟ್ಕೋರಿ. ಫ್ರೆಂಡ್ಸ್, ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರುವಂಥ ಕೆಲವೊಂದಿಷ್ಟ ಮಾಹಿತಿಯನ್ನು ತಿಳಿಸ್ತೇನೆ. ಹೊಸದಾಗಿ ನೋಡೋರಿಗೆ. ಯಾರಿಗೆಲ್ಲ ಮಾಹಿತಿ ಇಷ್ಟ ಆಕೈತಿ ಅವರು ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ನಾವು ಬಂದಿರೋ ಕ್ಷೇತ್ರ ಸೊಗಲ ಸೋಮಲಿಂಗೇಶ್ವರ ದೇವಸ್ಥಾನ, ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಒಂದು ಪ್ರಸಿದ್ಧವಾದ ದೇವಸ್ಥಾನ. ಈ ದೇವಸ್ಥಾನವನ್ನು ದಕ್ಷಿಣ ಕಾಶಿ ಎಂದ ಹೆಸರುವಾಸಿಯಾಗೈತಿ. ಇಲ್ಲಿ ಶಿವ ಪಾರ್ವತಿಯವರು ಕಲ್ಯಾಣವಾದಂಥ ಸ್ಥಳ ಇದೆ. ಹಾಗಾಗಿ ಈಗಲೂ ಸಾಕಷ್ಟು ಜನ ಇಲ್ಲೇನಂತಂದ್ರೆ ಶಿವ ಪಾರ್ವತಿಯವರು ಏನು ಮದುವೆ ಆಗಿರೋವಂಥ ಸ್ಥಳ ಐತಲ್ಲ, ಹಾಗಾಗಿ ಇಲ್ಲಿ ಬಂದ ಅಂದ್ರೆ ಮದುವೆ ಆಗೋರು ಇಲ್ಲಿ ಬಂದ ಮದುವೆ ಐತಿ ಅಕ್ಕಾರ. ಹೋಳಿ ಹುಣ್ಣಿಮೆ ಟೈಮಲ್ಲೇನೋ ಅಂತ ಅನಿಸ್ತೈತಿ, ನನಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಶಿವ ಪಾರ್ವತಿಯವರ ಕಲ್ಯಾಣ ನಡಿತೈತಿ. ಆ ಕಲ್ಯಾಣ ನಡೆಯೋ ಟೈಮಲ್ಲಿ ಅಲ್ಲಿ ಅಕ್ಷತೆ ಕಾಳನ್ನು ಏನು ಹಾಕ್ತಾರಲ್ಲ, ಆ ಅಕ್ಷತೆ ಕಾಳು ಮದುವೆ ಆಗದೆ ಇರೋರ ತಲೆ ಮ್ಯಾಗ ಹಿಂಗೆ ಅಕ್ಷತೆ ಹೋಗಿಬೇಕಾದ್ರೆ ಹಿಂಗೆ ಬೀಳ್ತಲ್ಲ, ಬಿದ್ರೆ ವರ್ಷ ತುಂಬಿಡೋದನ್ನು ಮದುವೆ ಆಕ್ಕೈತಿ, ಅವರ ಇಷ್ಟಾರ್ಥ ಎಲ್ಲವೂ ಈಡೇರ್ತೈತಿ ಅನ್ನೋವಂಥ ಪ್ರತೀತಿ ಐತಿ. ಹಾಗಾಗಿ ನಿಮ್ಗೆ ಯಾರಿಗಾದರೂ ಇಲ್ಲಿ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತಂದ್ರೆ ಭಾಳ ಈಸಿಯಾಗಿ ಹೋಗ್ಬೋದು. ನಾನು ಹೇಳಿದ್ನೆಲ್ಲ ಸವದತ್ತಿ ತಾಲೂಕು, ಸವದತ್ತಿಯಿಂದನೂ ಬಸ್ಸಿನ ವ್ಯವಸ್ಥೆ ಐತಿ, ಮತ್ತು ಮುನ್ವಳ್ಳಿಯಿಂದನೂ ಬಸ್ಸಿನ ವ್ಯವಸ್ಥೆ ಐತಿ. ಹಾಗಾಗಿ ನೀವು ಆರಾಮ್ಸೆ ಈ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನನ ಪಡ್ಕೊಳ್ತಾ ನಿಮ್ಮ ಇಷ್ಟಾರ್ಥವನ್ನು, ನಿಮ್ಮ ಬೇಡಿಕೆಯನ್ನು ದೇವರ ಮುಂದೆ ಬೇಡ್ಕೊಂಡ ಬರ್ಬೋದು. ಇದು ಮಲಪ್ರಭಾ ನದಿ ದಂಡೆ ಅಂದ್ರೆ ದಂಡೆಯಲ್ಲಿ ಬರ್ತೈತಿ, ಮತ್ತು ಗುಡ್ಡದ ಮಧ್ಯೆ ನೋಡಕ್ಕೆ ಭಾಳ ಸುಂದರವಾಗೈತಿ. ಗುಡ್ಡ ಐತಲ್ಲ, ಆ ಗುಡ್ಡ ಗಿಡ ಮರಗಳು ನೋಡೋದನ್ನು ಒಂಥರ ಖುಷಿ ಅಂತ ಅನಿಸ್ತೈತಿ. ಗ್ರೀನರಿ ಮಧ್ಯೆ ಚಿಕ್ಕದಾದ ದೇವಸ್ಥಾನ. ಮತ್ತು ನಾವಿಲ್ಲಿ ಹೆಂಗಂತಂದ್ರೆ ಸಂಕ್ರಾಂತಿ ಟೈಮಲ್ಲಿ ಜಳಕ ಮಾಡ್ತಾರಲ್ಲ, ಇಲ್ಲಿ ಗಂಗಾ ಸ್ನಾನ ಮಾಡ್ಬೇಕಂತೇಳಿ. ಹಾಗಾಗಿ ಇಲ್ಲಿ ಹೆಂಗಂತಂದ್ರೆ 12 ತಿಂಗಳು ನೀರಿರತ್ತ. ಈಗೆಲ್ಲ ಬೋರ್ವೆಲ್ ನೀರೈತಿ, ಇದನ್ನು ಮಾಡ್ಬೋದೇನೋ. ಈ ವರ್ಷ ಮಳೆ ಐತಿ ಕಡಿಮೆ ಆಗಿರೋದ್ರಿಂದಾಗಿ, ಹಾಗಾಗಿ ನಾವಿಲ್ಲಿ ಈ ಕ್ಷೇತ್ರಕ್ಕೆ ಬಂದೇವಿ.
ಸಂಕ್ರಾಂತಿ ಟೈಮಲ್ಲಿ ಸ್ನಾನಾತಿ ಮಾಡಿಕೊಂಡು ದೇವ್ರ ದರ್ಶನನ ಪಡ್ಕೊಂಡು ನಮ್ಮ ಪಾಪ ಕರ್ಮಗಳನ್ನು ದೂರ ಮಾಡಪ್ಪ ಭಗವಂತ, ನಮ್ಮಿಂದ ಯಾರಿಗೂ ಏನೂ ಕೆಟ್ಟ ಆಗದೇ ಇರಲಿ, ಆದಷ್ಟು ನಮ್ಮಿಂದ ಯಾರ ಮನಸ್ಸಿಗೂ ಹರ್ಟ್ ಆಗದೇ ಇರಲಿ ಅಂತೇಳಿ ಬೇಡ್ಕೊಂಡ ಹೋಗೋಣಂತ ಬರ್ರಿ. ಶುರು ಮಾಡ್ತಾರೆ ಮಾತಾಡ್ಕೊಂಡು ಫ್ರೆಂಡ್ಸ್ ನಮ್ದು ಜಳಕ ಮಾಡಿದ್ವಿ. ಜಳಕ ಮಾಡಿ ಗಲ್ಲೇ ಕಾಯಿ ತರಕಂತೇಳಿ ಹೊಂಟೇವಿ. ಇಲ್ಲೇ ಇರ್ತಾವಂತ ಮಾಡಿದ್ವಿ ನಾವು. ಇಲ್ಲಿ ಗದ್ದಲತಿ ಹಾಕೈತೆ ಅಂತೇಳಿ ಕಾಯಿದೆಲ್ಲ ಕೆಳಗ ಮಾಡ್ಯಾರೇನ. ಇನ್ನು ಹೋಗಿ ಕಾಯಿ ತೊಗೊಂಬಂದ ಕಾಯಿ ಒಡಿಸ್ಕೊಂಡ ದೇವ್ರ ದರ್ಶನ ಮಾಡ್ಕೊಂಡೆ ನೆಕ್ಸ್ಟ್ ಅಲ್ಲಿ ಪ್ರಾಣಿತಿ ಅದಾವ, ಅಲ್ಲಿ ಹೋಗ್ತೇವಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ. ಸೀರೆ ಫಸ್ಟ್ ಟೈಮ್ ವೇರ್ ಮಾಡಿ ನೋಡಿರಿ. ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಂಡಿರೋದಿದೆ. ನನಗೇನೋ ಚೆಂದಾಗೈತೆ. ನಮ್ಮ ಲಕ್ಷ್ಮಿ ಹೇಳ್ತಾ ಸೀರೆ ಭಾಳ ಚೆಂದಾಗೈತೆ ಅಂತೇಳಿ ಪ್ರೀತಿಯಿಂದ ಕೊಡಿಸಿರೋದೆಲ್ಲ, ಹಂಗಾಗಿ ಚೆಂದ ಭಾಳ ಆಕೈತೆ ಅಂತೇಳಿ ನಾನು. ಬ್ಲೌಸ್ ಇದ್ರೊಳಗಿಂದ ಇದೆ. ಹಾಂ, ಇವತ್ತು ಫಸ್ಟ್ ಉಟ್ಕೊಂಡಿರೋದು. ಇವತ್ತೇ ಉಟ್ಕೊಂಡಿರೋದು. ಇನ್ನೂ ಗದ್ಲು ಭಾಳ ಆಕೈತಿದ. ಅವ್ರು ಪೇಡಿಯರ್ ತಿಂತಿದ್ರು. ಹೊಡಿಸ್ದಂತ ಅನ್ನಕತ್ತಿತ್ತದು. ಮುಂಜಾನೆ ಏಟ್ ಬೇಕು ಹಂಗೆ ನೀರು ಹಾಕ್ತದ ಹೊಟ್ಟೆ ನೋಡಲ್ಲ ಹೆಂಗೆ ಪರ ಕೂತದ ನೋಡಲ್ಲಿ. ಮೈ ಕೈನೂ ಎಲ್ಲ ಹೋಗ್ತೈತೆ ಅಂತ ಹೇಳ್ತಾರೆ. ರೆಡ್ಯಾರ್ ಮಂದಿ ಹೌದಲ್ಲ. ಪೂರ್ತಿ ಕೆಳಗನ ಕಾಯಿ ಪೂರ್ತಿ ಕೆಳಗನ ಮತ್ತೆ ಹುಳಿ ಇರ್ತಾವ್ರಿ. 15 ಮಾಡ್ರಿ ನಿಂದ್ರಿ. 15 ಮಾಡ್ರಿ ತಗೋತೀವಿ. ಹುಳಿ ಭಾಳ ಇದು ಸುಳಿಗ್ಯಾವ. ಇವು ಇದಾವ ಈಗ ಸುರುಗಳು ಕುಳಿದಾವ. ಅದಾವ್ರಿ ಪಾವ್ ಕೆಜಿ ನೀವು. ಹೆಂಗ್ರಿ? ಹಾಂ ರೀ. ಫ್ರೆಂಡ್ಸ್, ನಾನು ಸೀರೆನ ವೇರ್ ಮಾಡಿದ್ನೆಲ್ಲ ಅಮೇರಿಕಾದಲ್ಲಿರೋ ನನ್ನ ಸಬ್ಸ್ಕ್ರೈಬರ ಅವಾಗಂತೇಳಿ ಇಟ್ಕೊಟ್ಟಿರೋದವ್ರ. ನನ್ನ ಹತ್ರ ಸೀರೆ ಇರಲಿಲ್ಲಲ್ಲ, ಹಂಗಾಗಿ ಅದರೊಳಗಿನ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ಕೊಂಡು ನಾನು ವೇರ್ ಮಾಡಿದ್ನಿ. ಮತ್ತು ಏನು ಮಾಡೋಕ್ಕಾಕೈತೆ ಹೇಳ್ರಿ, ಸದ್ಯಕ್ಕೆ ನಾನು ಅಂತೇಳಿ ಅಷ್ಟು ಅರಿವಿಲ್ಲ ಚಲೋ ಆದರೆ ವಿಡಿಯೋದೊಳಗೆ ಅಷ್ಟು ಚಂದ ಬಂದಿಲ್ಲ. ನಾನು ನಮ್ಮ ಲಕ್ಷ್ಮಿ ತಲೆ ಬಾಚ್ಕೊಂಡಳು. ನಂಗೆ ಬಾಚ್ಕೊಳಕ್ಕೆ ಟೈಮ್ ಸಿಗಲಿಲ್ಲ. ಮತ್ತು ಎಲ್ಲರೂ ಅವಸರ ಮಾಡಾಕತ್ತಿದ್ರೆ ಮತ್ತು ನೆಕ್ಸ್ಟ್ ಪ್ಲೇಸಿಗೆ ಹೋಗೋದು ಅಂಥೇಳಿ, ಹಾಗಾಗಿ ಕೂದಲನ್ನು ನಾನು ಹಂಗೆ ಬಿಟ್ಕೊಂಡು ಬಂದೆ. ಈಗ ಅಲ್ಲಿ ಕಾಯಿ ತೊಗೊಂಡು ಬಂದ ನಂತರ ನಾವಿಲ್ಲೇ ಹೂವಿನ ಮಾಲೆನ ತೊಗೊಳಕತ್ತೇವಿ. ನಮ್ಮ ಹತ್ರ ಬ್ಯಾಗ್ ಇಲ್ಲ, ಏನಿಲ್ಲ, ಹಂಗೆ ಹೋಗ್ಬಿಟ್ಟೇವಿ. ಲಕ್ಷ್ಮಿ ಹತ್ರ 100 ರೂಪಾಯಿ ಇತ್ತು. ಮತ್ತು ಇನ್ನೊಂದು 5 ರೂಪಾಯಿ ಕೊಟ್ಟರು ಇನ್ನೊಬ್ರು ಅಣ್ಣಾರು ಕಾಯಿ ತರಕಂತೇಳಿ. ಅದಷ್ಟು ರೊಕ್ಕ ನಮಗೆ ಏನಾದರೂ ತೊಗೋಬೇಕಂದ್ರೆ ರೊಕ್ಕನೇ ಇಲ್ಲ. ಎಲ್ಲ ಜಳಕ ಮಾಡಿದಾರ, ಅವರು ತಡ ಮಾಡಕತ್ರು. ಹಂಗಾಗಿ ಫಸ್ಟ್ ನಾವು ಜಳಕ ಮಾಡಿದ್ವಿ. ಕೆಲವ್ರು ಇಕ್ಕಟ್ಟು ಮಾಡಿದರು. ಹಾಗಾಗಿ ತಡ ಆಕೈತೆ ಬಾ ಇನ್ನು ಅಂಥೇಳಿ ನಾವು ಹಂಗೆ ಬಡ ಜಳಕ ಮಾಡಿದಾರ, ತಲೆ ಬಾಚ್ಕೊಳಂತ ಏನು ಬೇಡ, ಹಂಗೆ ಹೋಗೋಣ, ಹೋಗಿ ತೊಗೊಂಬರೋಣ ಅಂತೇಳಿ ನಾನು ಲಕ್ಷ್ಮಿ ಬಡ ಹೋದ್ವಿ. ಹೋಗೋ ಮುಂದೆ ನಮಗೇನು ಕಷ್ಟ ಅಂತ ಅನಿಸ್ಲಿಲ್ಲ. ಒಳ್ಳೆ ಬರಬೇಕಾದ್ರೆ ಸಿಕ್ಕಾಪಟ್ಟಿ ಕಷ್ಟ ಅಂತ ಅನಿಸ್ತು. ಹಂಗೆ ಹೋಗಿ ಹಂಗೆ ಮೆಟ್ಲು ಬಂದಿಲ್ಲ. ತೆಂಗಿನಕಾಯಿ ಹೊಡೀರಿ ಹಾಲು ಕೊಡ್ರಿ. ಗೊತ್ತಿರ್ಬೋದು.
ಯಾವುದೋ ಒಂದು ದೇವಸ್ಥಾನದಲ್ಲಿ ಅಂದರೆ ಲೋಕಸ್ಗಳಿಗೆ ಹಿಡ್ಕೊ ಇದು ಜನಗಳಿಗೆಲ್ಲ ಇರುತ್ತೆ ಅವರು ನಮ್ಮಂಥ ಯೂಟ್ಯೂಬ್ ಬ್ಲಾಗರ್ಸ್ಗಳಿಗೆ ಅಲ್ಲೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಅದು ಹೆಂಗಂತಂದ್ರೆ ಸೇಫ್ಟಿ ಇರ್ಬೋದು ಎಲ್ಲನೂ ದೇವಸ್ಥಾನ ಬಗ್ಗೆ ಎಲ್ಲ ರಿವ್ಯೂ ಮಾಡಿದ್ರೆ ಎಷ್ಟು ಯಾಕಂದರೆ ಯಾವುದೋ ಒಂದು ದೇವಸ್ಥಾನ ಅಂತಂದಿಂದ ದೇವರ ಮೈ ಮೇಲೆ ಒಡವೆಗಳು ಇರ್ತಾವಲ್ಲ, ಅದೊಂದು ರೀಸನ್ ಇರ್ಬೋದೇನೋ. ಈಗ ನಾವಲ್ಲಿ ದೇವ್ರ ದರ್ಶನಾತಿ ತೊಗೊಂಬಂದೀವಲ್ಲ, ಇಲ್ಲಿ ಪಲ್ಲಕ್ಕಿಯಲ್ಲಿ ಉತ್ಸವ ಏನೋ ನಡೆದಿತ್ತು. ಅದನ್ನ ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅದೊಂದು ವಿಡಿಯೋ ಕ್ಲಿಪ್ಪಿಂಗ್. ಎಲ್ಲ ಬಂದಿತ್ತು ಖಂಡಿತ ದೇವರು ನಿಮಗೆ ಆಶೀರ್ವಾದ आणि 5 मिनिटात यावं. सगळ्या लोकांनी विचार करून अंघोळ करावी. 10 वेळा सांगितलं तरी ನಾವಲ್ಲಿ ಜಳಕ ಮಾಡಕ್ಕೆ ಹೋಗಿದ್ವಲ್ಲ, ಅಲ್ಲೆಲ್ಲ ಅಂದ್ರೆ ವಿಡಿಯೋ ಶೂಟ್ ಮಾಡೋದಾಗಲಿ ಸೆಲ್ಫಿ ತಗೊಳ್ಳೋದಾಗಲಿ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತೇಳಿ ಮೈಕಲ್ಲೆಲ್ಲ ಅನೌನ್ಸ್ ಮಾಡೋಕದಿದ್ರೆ ಕನ್ನಡದಲ್ಲಿ ಮತ್ತು ಮರಾಠಿಯಲ್ಲಿ ಪೊಲೀಸರು. ಹಾಗಾಗಿ ನಾನು ಅಲ್ಲೇನು ವಿಡಿಯೋ ಕ್ಲಿಪ್ಪಿಂಗ್ ತೆಗಿಲಿಲ್ಲ. ಆದರೂ ಸಾಕಷ್ಟು ಮಂದಿ ಫೋಟೋಸ್ ಎಲ್ಲ ಫೋಟೋ ತೊಗೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದೆಲ್ಲ ಮಾಡಾಕತ್ತಿದ್ರು. ಯಾಕಂದ್ರೆ ಒಂದು ಸೈಡ ಹೆಣ್ಮಕ್ಳದ ಮತ್ತೊಂದು ಸೈಡ ಗಂಡು ಮಕ್ಳದ್ದು ಇರ್ತೈತಿಲ್ಲ. ಆದರೂ ಹೆಂಗಂತಂದ್ರೆ ತೆಗಿಯೋದು ಸರಿ ಇರೋಂಗಿಲ್ಲ ನನ್ನ ಅನಿಸಿಕೆ ಅದು. ಯಾಕಂತಂದ್ರೆ ಈಗ ನಾವು ಗಂಡು ಮಕ್ಳು ತೆಗಿತೇವೆ ಅಂತಂದಿಂದ ಎಲ್ಲೋ ಕ್ಯಾಮ್ರಾ ಅಂತಂದಿಂದ ಸ್ವಲ್ಪ ಹೆಣ್ಮಕ್ಳು ಸ್ನಾನಾತಿ ಮಾಡೋದು ಕಾಣಿಸ್ತೈತಿ. ಇನ್ನೊಂದು ಏನಂತಂದ್ರೆ ನಮ್ಮ ಕಡೆ ಹಿಂಗೆ ಬಟ್ಟೆ ಮ್ಯಾಗನ ಸ್ನಾನ ಮಾಡ್ತೇವೆ. ಮನೆಯಾಗೆಲ್ಲ ಸ್ನಾನ ಮಾಡ್ಕೊಂಡು ಹೋಗಿರ್ತೀವಲ್ಲ, ಕೆಲವರು ಫುಲ್ ಅಲ್ಲೇ ಶಾಂಪು ಹಚ್ಕೊಳ್ಳೋದು ಅಂದ್ರೆ ಎಳ್ಳು ಮತ್ತು ಅರಿಶಿನ ಹಚ್ಕೊಂಡೆ ಜಳಕ ಮಾಡ್ತಾರೆ ಈ ಟೈಮಲ್ಲಿ. ಅದನ್ನೆಲ್ಲ ಇದು ಮಾಡೋದು, ಸೋಪೆಲ್ಲ ತೊಗೊಂಬಂದು ಹಿಂಗೆಲ್ಲ ಹಚ್ಕೊಂಡು ಇದು ಮಾಡೋದು ಮಾಡೋದಿದ್ರೆ ಮತ್ತು 5 ನಿಮಿಷ ಅಷ್ಟೇ ಜಳಕ ಮಾಡಿರಲಿ, ಮತ್ತು ನೆಕ್ಸ್ಟ್ ಬರೋರಿಗೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಮೈಕಲ್ಲೆಲ್ಲ ಅನೌನ್ಸ್ ಮಾಡಾಕತ್ತಿದ್ರು. ನಾವು ಹೋಗಿದ್ವಲ್ಲ, ಅವಾಗ ಗದ್ದಲನೇ ಇರಲಿಲ್ಲ. ಇಕ್ಕಟ್ಟು ನಾವು ಜಳಕ ಮಾಡಿ ಬಂದ ಮೇಲೆ ಸಿಕ್ಕಾಪಟ್ಟಿ ಗದ್ದಲ ಶುರು ಆಯ್ತು. ನಾವು ಹೆಂಗೆ ಬರ್ತೀವಲ್ಲ ಅಂದ್ರೆ ಹೆಂಗೆ ಟೈಮ್ ಆಕೈತಲ್ಲ ಹಂಗೆ ಜನಸಂಖ್ಯೆ ಭಾಳ ಅಂದ್ರೆ ಭಾಳ ಬರಾಕತ್ರ. ನಾವು ಈಗ ಅಲ್ಲೆಲ್ಲ ದೇವ್ರ ದರ್ಶನಾತಿ ತೊಗೊಂಡು ಇಲ್ಲಿ ಜಿಂಕೆ ವನ ಐತಿ, ಜಿಂಕೆ ನೋಡೋಕಂತೇಳಿ ಬಂದು ನೋಡ್ರಿ. ಇಲ್ಲಿ ಫಸ್ಟ್ ನಮ್ಗೆ ನಮ್ಮ ಕಣ್ಣಿಗೆ ಕಂಡದಂತಂದ್ರೆ ಮೊಲಗಳನ್ನು ಸಾಕಿ ಇಟ್ಟಿದ್ರೆ. ನಾವು ಸಣ್ಣವ್ರಿದ್ದಾಗ ಅಂತ ಅನಿಸ್ತದೆ ನನಗೇನೋ ನೆನಪು. ಅದೇನಿಲ್ಲ ಗೊತ್ತಿಲ್ಲ, ಹೆಬ್ಬಾವು ಮತ್ತು ಹಿಂಗೆ ಏನೇನೋ ಇದ್ದು ಏನೋ ಅಂತ ಅನಿಸುತ್ತೆ, ನನಗೆ ಅಷ್ಟೊಂದು ನೆನಪಿಲ್ಲ. ಪ್ರತಿ ವರ್ಷ ನಾವು ಸಣ್ಣವರಿದ್ದಾಗೆಲ್ಲ ಅವರು ಬರ್ತಿದ್ರೆ ಅವರ ಜೊತೆ ನಾನು ಬರ್ತಿದ್ನಿಲ್ಲ. ಹಾಗಾಗಿ ಈಗ ಇಲ್ಲೇ ಬರೀ ಜಿಂಕೆಗಳಷ್ಟೇ ನಾವು ನೋಡ್ಬೋದು, ಹೆಣ್ಣು ಜಿಂಕೆ ಮತ್ತು ಗಂಡು ಜಿಂಕೆಗಳನ್ನು. ನಾನು ಇಷ್ಟೊಂದು ಹತ್ತಿರದಿಂದ ಜಿಂಕೆಗಳನ್ನು ನೋಡಿರ್ಕಿಲ್ಲ. ನನಗೆ ತಿಳುವಳಿಕೆ ಬಂದಿಂದ ಮೊದಲೆಲ್ಲ ನೋಡಿರ್ಬೋದೇನೋ ಗೊತ್ತಿಲ್ಲ, ನನಗೂ ನೆನಪಿಲ್ಲ ಅಷ್ಟೊಂದು. ಯಾಕಂದ್ರೆ ಪ್ರತಿ ವರ್ಷವೂ ಇಲ್ಲಿ ಬರ್ತಿದ್ದಾರಲ್ಲ ಹಾಗಾಗಿ. ಇಲ್ಲಿ ಏನಾಯ್ತಂದ್ರೆ ನಾವು ನೋಡ್ಕೊತ ಫೋಟೋ ತೆಗೆದು ವಿಡಿಯೋ ಮಾಡ್ಕೊತ ನಾನು ನಿಂತನೆಲ್ಲ ಎಲ್ಲ ಮಿಸ್ಸಿಂಗ್ ಆಗಿಬಿಟ್ಟು ಇಷ್ಟರು ಬಂದಿದ್ವಿ ನಾವು. ಅವನೊಬ್ಬಾಕಿನ ಅಲ್ಲಿ ಬಿಟ್ಟ, ಯಾಕಂತಂದ್ರೆ ಅವಾಗ ನಡೆಯೋಕೆ ಆಗಂಗಿಲ್ಲಲ್ಲ. ಹಾಗಾಗಿ ಅಲ್ಲಿ ನಾವು ದೇವಸ್ಥಾನದಾಗ ದೇವ್ರ ದರ್ಶನ ತೊಗೊಳಕ್ಕೆ ಹೋಗಿದ್ವಲ್ಲ, ಲಕ್ಷ್ಮೀ ವಿಭೂತಿ ಹಚ್ಚಿದ್ದಾಳೆ. ಎಷ್ಟು ಚಂದ ಹತ್ತಿತ್ತು ನೋಡ್ರಿ ಅದು. ನನಗೆ ಅವಾಗ ತನಗೆ 3 ಮಂದಿಗಳೂ ಲಕ್ಷ್ಮೀ ವಿಭೂತಿ ಹಚ್ಚಿದಳು. ಇಲ್ಲೆಲ್ಲ ಜೂಮ್ ತೊಗೊಂಡು ಕ್ಯಾಮ್ರಾ ಆಗಿದ್ರೆ ಇನ್ನೂ ಮಸ್ತ್ ಕ್ಲಾರಿಟಿ ಸಿಗ್ತಿತ್ತು. ಆದರೆ ಕ್ಯಾಮ್ರಾ ಸ್ವಲ್ಪ ಪ್ರಾಬ್ಲಮ್ ಆಗೈತಿ, ಯಾಕೇನೋ ಗೊತ್ತಿಲ್ಲ. ಒಂದ್ರ ಮ್ಯಾಗ ಒಂದು ಹೆಲ್ತ್ ಸಮಸ್ಯೆ ಆದ್ರೆ ಮತ್ತೊಂದು ಯಾವುದೋ ಒಂದು ಕಡೆಯಿಂದ ಸಮಸ್ಯೆ ಆಗಿ ಹೆವಿ ಟೆನ್ಷನ್ ಕೊಡಾಕತ್ತೈತಿ ಇತ್ತೀಚಿಗಂತೂ ನನಗೆ. ಪರವಾಗಿಲ್ಲ, ಎಲ್ಲನೂ ಫೇಸ್ ಮಾಡ್ಕೊಂಡು ಮುನ್ನುಗ್ತೆ, ನಾನು ಧೈರ್ಯ ನನ್ನಲ್ಲಿ ಐತಿ.
ಕಷ್ಟ ಕೊಡೋನು ದೇವ್ರ, ಕಷ್ಟನ ದೂರ ಮಾಡೋನು ಆ ಭಗವಂತಲ್ಲ. ಹಾಗಾಗಿ ಮತ್ತು ಸೊಗಲ್ಕೆ ಹೋಗೋದು ನಾವು ಪ್ಲ್ಯಾನ್ ಮಾಡೀವಿ, ಸಡನ್ಲಿ ಪ್ಲ್ಯಾನ್ ಆಗ್ತದ. ಅದೊಂದು ಖುಷಿ ಆಯ್ತು. ದೇವಸ್ಥಾನಕ್ಕೆ ಹೋದ್ರೆ ಅದೇನೋ ಮೈಂಡ್ ಒಂಥರ ರಿಲ್ಯಾಕ್ಸ್ ಆಕೈತೆ ಅಂತೇಳಿ. ಲಕ್ಷ್ಮಿಯಲ್ಲಿ ನಾವು ದ್ರಾಕ್ಷಿನ ತೊಗೊಂಬಂದಿದ್ದೆಲ್ಲ, ಲಕ್ಷ್ಮಿ ನಂಗೆ ಕೈ ಹಿಡ್ಕೊಂಬಂದಿದ್ದಾಳೆ. ಇಲ್ಲಿ ಜಿಂಕೆಗಳಿಗೆ ತಿನ್ಸಾಕತ್ತಿದ್ರೆ ಎಷ್ಟು ಚಂದ ಐತೆ ನೋಡ್ರಿ. ಅವ್ರ ಕೋಡ್ ನೋಡ್ರಿ ಎಷ್ಟು ಯೂನೀಕಾಗಿ ಮಸ್ತ್ ಅದಾವು. ನನಗೆ ಖರೇನೆ ಇಷ್ಟೊಂದು ಹತ್ತಿರದಿಂದ ಜಿಂಕೆ ನೋಡಿರಕ್ಕೆ ಇಲ್ಲ. ಭಾಳ ಖುಷಿ ಆಯ್ತು. ಲಕ್ಷ್ಮೀನ ತಿನ್ಸಾಕತ್ತಿದ್ದೆ. ತಿನ್ಸೋದು ನೋಡಿ ಪ್ರೀತು ಮತ್ತು ಕಾರ್ತಿಕ ನಾವು ತಿನ್ನಿಸ್ತೇವೆ ಅಂತಂದ್ರೆ ಈಗ ಇಲ್ಲಿ ಅಂದ್ರೆ ಅವ್ನ ಕೋಡೆಲ್ಲ ಮುಟ್ಟಿ ಹಿಡಿದು ನೋಡಾಕತ್ತಿದ್ರು. ಹಿಂಗೆ ಇಲ್ಲಿ ನೋಡಕ್ಕೆ ಹೋದವ್ರು ಅವುಗಳಿಗೆ ಏನಾದರೂ ಹಣ್ಣುಗಳನ್ನು ಓದ ತಿನ್ಸಿದ್ರೆ ತಿಂತಾವೆ. ಯಾಕಂದ್ರೆ ಈ ಸಲ ಮಳೆಗಾಲ ಮಳೆನೇ ಆಗಿಲ್ಲಲ್ಲ, ಹಾಗಾಗಿ ಪಾಪ ಅವಕ್ಕೆ ಮೇವಿನ ವ್ಯವಸ್ಥೆ ಅಷ್ಟೊಂದು ಇಲ್ಲಂತನ. ಅಂದ್ರೆ ಗುಡ್ಡದಾಗೆಲ್ಲ ಮೇವೆಲ್ಲ ಹಾಕಿತ್ತಲ್ಲ, ಈ ಸಲ ಹಂಗಿಲ್ಲ. ಆದರೂ ಅಲ್ಲೆಲ್ಲ ಅಲ್ಲೆಲ್ಲ ಸಜ್ಜಿ ಮೇವು ಹಾಕಿರ್ತಾರೆ ಅವಕ್ಕೆ, ದನಗಳಿಗಂತನ. ದನಗಳೆಲ್ಲ ಜಿಂಕೆಗಂತನ. ನಮಗೆ ಹಂಗೆ ಅಲ್ಲಿ ಅವು ಏನಾದರೂ ತಿಂತಾವೆ ಅನ್ನೋದು ಗೊತ್ತಿತ್ತಂದ್ರೆ ನಾವು ಇನ್ನೂ ಜಾಸ್ತಿನೇ ಏನಾದರೂ ಒಯ್ತಿದ್ವಿ. ನಮಗೆ ಗೊತ್ತಿರಲಿಲ್ಲ, ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು. ಈಗ ಅಲ್ಲಿ ಜಿಂಕೆ ವನನ ಎಲ್ಲ ನೋಡ್ಕೊಂಡು ಇಲ್ಲಿ ನೆಕ್ಸ್ಟ್ ದೇವಸ್ಥಾನಗಳು ಬರ್ತಾವೆ. ಇಲ್ಲಿ ಸ್ವಾಮಿಗಳು ಐಕ್ಯ ಆಗಿ ಇರೋವಂಥ ದೇವಸ್ಥಾನಗಳು ಕೆಲವೊಂದು ಅವನ್ನೆಲ್ಲ ಯಾಕಂದ್ರೆ ನಾವು ಮೊದಲನೇ ಸಲ ಅಲ್ಲ, ಎಲ್ಲೆಲ್ಲಿ ಏನೇನು ಐತೆ ಅಂತ ಗೊತ್ತಿರಲಿಲ್ಲ. ಎಲ್ಲರೂ ಅಲ್ಲಿ ಹೋಗಿದ್ರು, ಹಾಗಾಗಿ ಇಲ್ಲಿ ಏನಾದರೂ ಇರ್ಬೋದು ಅಂತೇಳಿ ಬಂದ್ವಿ ನಾವು. ಇಲ್ಲಿ ಹೋಗಿ ಅಲ್ಲಿ ದೇವಸ್ಥಾನ ಎಲ್ಲ ಅಡ್ಡಾಡಿ ಮತ್ತು ಅಲ್ಲೊಬ್ಬರು ಆಚಾರ್ಯರು ಅಲ್ಲೆಲ್ಲ ನಮಸ್ಕಾರತಿ ಮಾಡ್ಕೊಂಡು ಮತ್ತು ಅಲ್ಲಿ ಮ್ಯಾಗ ಸ್ವಲ್ಪ ಟೈಮ್ ಕಳೆದ ಬಂದೀವಿ. ವಿಜಿ ಮತ್ತು ದೊಡ್ಡಣ್ಣ ಮತ್ತು ಇನ್ನೊಬ್ಬರು ಅಣ್ಣಾರು ಮತ್ತು ಅವರ ಹೆಂಡತಿ, ಅವ್ರ ವೈನಿಯರು ಮತ್ತು ಅವ್ರ ಮಕ್ಕಳು ಅವ್ರಿಗೆ ಎಲ್ಲಿ ನಾವು ವಿಡಿಯೋ ಮಾಡ್ಕೊತ ಇದ್ದೀವಲ್ಲ ಹಿಂದೆ, ಅವ್ರು ಮುಂದೆ ಹೋಗ್ಯಾರೇನೋ ಅಂತೇಳಿ ನಾವು ಹಂಗೆ ಬರಾಕತ್ತೀವಿ. ಅವರು ಇಲ್ಲೇ ಬಂದು ಈ ಕಡೆ ಕೆಳಗೆ ಬಂದುಬಿಟ್ಟಾರ ಅವ್ರು. ನಮಗೆ ಗೊತ್ತನೇ ಇಲ್ಲ. ನಾವು ಮ್ಯಾಗಲ್ಲಿ ಗುಡ್ದಾಗ ಎಲ್ಲರೂ ಹೊಂಟಿದ್ರು. ಅಲ್ಲಿ ಒಂದು ಗುಹೆ ಐತಿ, ಅಂದ್ರೆ ನಾವು ಗವಿ ಅಂತೀವಿ. ಅಲ್ಲಿ ಹೋಗಿ ನೋಡ್ತೀವಿ, ಅಲ್ಲಿ ಯಾರೂ ಇಲ್ಲ. ಮುಂದೆ ಏನಾದರೂ ಇರ್ಬೋದೇನೋ ಅಂತ ನೋಡ್ತೀವಿ, ಅಲ್ಲಿಗೆ ಅಷ್ಟೇ ಸ್ಟಾಪ್ ಆಗೈತಿ. ಇಲ್ಲೇ ನೋಡಿ ನಾವು ಹೇಳಿದ್ದು. ಇಲ್ಲಿ ಬಂದು ದರ್ಶನಾರ್ಥಿ ತೊಗೊಂಡ್ವಿ. ಯಾಕಂದ್ರೆ ನಮ್ಗೆ ಗೊತ್ತಿರೋಂಗಿಲ್ಲಲ್ಲ ಇಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನ ಇರ್ತೈತೆ ಅಂತೇಳಿ ಮೊದಲನೇ ಸಲ ಹೋದಾಗ. ಗುಹೆ ಅಮ್ಮ, ಗುಡಿ ಅಲ್ಲ, ಗುಹೆ ಆಶ್ರಮ. ಅಲ್ಲಮ್ಮ, ಆ ಗುಡಿ ಒಳಗ ಫುಲ್ ಕೋಲ್ಡ್ ಆಗಿತ್ತು. ಇಷ್ಟ ನಮಗೂ ಮನೇಜ್ ಇದು ಅದಲ್ಲ, ಮನೇಜಿಂಗ್ ಕಮ್ಯುನಿಟಿ. ಬಂದೆ ಅವ್ರೆಲ್ಲ ಹೋದ್ರ ಲಕ್ಷ್ಮಿ ಬರ್ರಿ, ಅವ್ರು ಅಲ್ಲೇ ಹೋದಾಗ ಅದಾರ ಏನವ್ರು. ನೋಡಿಪ್ಪ, ನೋಡಿ ಪ್ರೀತು, ನೋಡಕ್ಕೆ ಬುದ್ಧಿ ಇಲ್ಲ ಆಕೆಗೆ. ಅಲ್ಲೇನೈತಿ, ಮುಗೀತಿ ಇಷ್ಟ. ಅವ್ರು ಹೊಳೆಲ್ಲೇ ಹೋಗಿರ್ಬೋದು. ನಡಿಪ್ಪ, ಇಲ್ಲ ಸಾವಕಾಶ ಹೇಳಿ ಪ್ರೀತು. ಅಲ್ಲಿ ಹೂಡಿ ಬರ್ತಾರಲ್ಲ. ಪ್ರೀತು
ಆಡ್ಬೇಕು ನೀವು ಅಂತ ನಿನ್ನ ಮಕ್ಕಳೇನು ಆಗರದಾರಲ್ಲ ಅವ್ರು ಅದು ಹಿಡ್ಕೊಂಡು ಜೊತೆ ಬೇಡ ಪ್ರೀತು ಜೋಕಾಲಿ ಆಡ ಅದನ್ನ ಹಿಡ್ಕೊಂಡು ಹೆಂಗೆ ಆಡ್ತೀವಿ ನೋಡ್ತೀನಿ ಹಿಡ್ಕೋ ಪಪ್ಪ ಎಬಸ್ತಾನ ಫೋಟೋ ಹೊಡಿನ ಹಿಡ್ಕೋ ಗಟ್ಟಿ ಮ್ಯಾಕ ನೀ ಮ್ಯಾಕ್ ಐತಿ ನೋಡಿ ವಯಸ್ಸಲ್ಲ ಜಿಂಕೆ ವನಕ್ಕೆ ಹೋಗಿ ಅಲ್ಲಿ 3 ರೂಪಾಯಿನೋ ಟಿಕೆಟ್ ಇರ್ತೈತಿ ಒಬ್ಬರಿಗೆ. 3 ರೂಪಾಯಿ ಮತ್ತು ಸಣ್ಣ ಮಕ್ಕಳಿಗೆ 2 ರೂಪಾಯಿ. ಅಲ್ಲೆಲ್ಲ ನೋಡ್ಕೊಂಡು ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿ ಗುಹೆ ಅಂತಾನೆ ಅಲ್ಲಿ ಹೋಗಿ ಬಂದೀವಿ. ನಾವು ಮುಂದಿಲ್ಲಿ ವಿಜಯರು ಇಲ್ಲಿ ಸಿಕ್ಕರು ಎಲ್ಲರಿಗೂ ಪಳಾರ ಹಾಕ್ಸಕತ್ತಿದ್ದಳು. ಎಲ್ಲರೂ ಪಳಾರ ತೊಗೊಳಕತ್ತಿದ್ರು. ದೇವ್ರ ದರ್ಶನ ಚಲೋ ಆಯ್ತು. ಯಾಕಂದ್ರೆ ನಾವು ಹೋಗೋ ಟೈಮಲ್ಲಿ ಜನಸಂಖ್ಯೆನೇ ಇರಲಿಲ್ಲ. ನಮಗಲ್ಲಿ ಜಳಕ ಮಾಡೋಲ್ಲಿನೂ ತೊಂದರೆ ಆಗಲಿಲ್ಲ ಮತ್ತು ದೇವ್ರ ದರ್ಶನ ಮಾಡೋಲ್ಲಿನೂ ತೊಂದರೆ ಆಗಲಿಲ್ಲ. ನನಗೊಂದು ಬ್ಯಾಗ್ ಬೇಕಾಗಿತ್ತು. ನನ್ನ ಬ್ಯಾಗ್ ಕಂಪ್ಲೀಟ್ ಹಾಳಾಗಿಬಿಟ್ಟೈತಿ. ಅದು ನನಗೆ ನನ್ನ US ಯಲ್ಲಿರೋ ನನ್ನ ಸಬ್ಸ್ಕ್ರೈಬರ್ ಅವರು ನನಗೆ ಕಳಿಸಿರೋದು. ಅಲ್ಲಿ ನಮ್ಗೆ ಏನಾತಂತಂದ್ರೆ ಕುಂತು ಊಟ ಮಾಡೋಕ್ಕೂ ಅಷ್ಟು ಜಾಗ ಇರಲಿಲ್ಲ. ನಾವು ಮುಂದೆ ಒಂದು ಹೊಲ್ದಾಗ ಬಂದು ಊಟ ಮಾಡಕತ್ತೀವಿ ಎಲ್ಲರೂ. ಸೊಗಲು ದಾಟ್ಕೊಂಡು ಸ್ವಲ್ಪ ಅಲ್ಲಿ ದೇವಸ್ಥಾನ ಐತಲ್ಲ, ದೇವಸ್ಥಾನ ದಾಟ್ಕೊಂಡು ಸ್ವಲ್ಪ ಬಂದು ಊಟ ಮಾಡಕತ್ತೀವಿ. ಎಲ್ಲರೂ ಭರ್ಜರಿ ಅಡ್ಗೆ ಇಲ್ಲಿ ನಾವು ಕಟ್ಕೊಂಡು ಹೋಗಿದ್ವಿ. ಇನ್ನೊಬ್ಬರು ಅಣ್ಣಾರು ಅಂತಾನಲ್ಲ, ಅವರ ಅಣ್ಣ ಮತ್ತು ಅವ್ರ ಮಿಸ್ಸಸ್ಸವರು ಅವರು ಭಾಳ ಅಂದ್ರೆ ಭಾಳ ಅಡ್ಗೆ ತಂದ್ರೆ ಅವ್ರದ್ದು ಅಡ್ಗೆನ ಎಲ್ಲರೂ ಊಟ ಮಾಡಿದ್ವಿ. ನಾವು ಸ್ವಲ್ಪನೇ ಓದಿದ್ವಿ. ಅವ್ರು ಮೊದಲೇ ಹೇಳಿದ್ರು ಸ್ವಲ್ಪ ತೊಗೊಂಬರ್ರಿ ಅಂತೇಳಿ. ಇವತ್ತಿನ ವ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಮ್ಮ ಜರ್ನಿ ಈಗ ಊರ ಕಡೆ ಶುರು ಆಗೈತೆ ನೋಡಿರಿ. ಆರಾಮ್ಸೆ ಹೋಗಿ ಆರಾಮ್ಸೆ ಹ್ಯಾಪಿಯಾಗಿ ಬಂದ್ವಿ ಫ್ಯಾಮ್ಲಿ ಜೊತೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಒಂದು ಸಲನಾದ್ರೂ ಲೈಫಲ್ಲಿ ಫ್ಯಾಮ್ಲಿ ಜೊತೆ ಅಂದ್ರೆ ಅನ್ಯೋನ್ಯವಾಗಿ ಯಾವುದೇ ಮನಸ್ತಾಪ ಇದ್ದರೂ ಮನಸ್ತಾಪ ಎಲ್ಲ ದೂರ ಮಾಡಿ ಈ ಥರ ಒನ್ ಡೇ ಹೋಗಿ ಬರೋದರಲ್ಲಿ ಸಿಕ್ಕಾಪಟ್ಟೆ ಖುಷಿ ಸಿಗ್ತೈತೆ ನೋಡಿರಿ. ನನ್ನ ಸೀರೆ ಹೆಂಗಾಗೈತೆ ಹೇಳ್ರಿ. ಇದ್ರ ಮ್ಯಾಗಿನ ಫೋಟೋ ನನ್ನ ಫ್ರೆಂಡಿಗೆ ಕಳಿಸಿದೆ. ಬೈದರು, ಅವ ಹಳದಿ ಸೀರೆ ನೋಡು ಅವ್ವ ನೋಡು ಎಷ್ಟು ಮಸ್ತ್ ಕಾಣಿಸಕತ್ತಾಳ, ನೀನು ಹೆಂಗೆ ಕಾಣಿಸಕತ್ತಿ ನೋಡಿ ಅಂತ ಬೈದಳು. ಯಾಕಂದ್ರೆ ನನ್ನ ಹತ್ರ ಸೀರೆ ಇರಲಿಲ್ಲ. ಚೆನ್ನಾಗಾಗಿತ್ತು, ಆದರೆ ಹೇರ್ ಸ್ಟೈಲ್ ಇರಲಿಲ್ಲ ಅಷ್ಟೇ.